ಚಿಂತಾಮಣಿ ನಗರದ ಜನನಿಬಿಡ ರಸ್ತೆಯಾದ ಎಪಿಎಂಸಿ ಟೊಮೆಟೊ ಮಾರುಕಟ್ಟೆ ರಸ್ತೆ ಇಂದಿರಾ ಕ್ಯಾಂಟೀನ್ ಮುಂಭಾಗದಲ್ಲಿ ಕುಡಿಯುವ ನೀರು ಸರಬರಾಜು ಮಾಡುವ ನೀರಿನ ಪೈಪ್ ಒಡೆದು ಕಳೆದ 2 ದಿನಗಳಿಂದ ರಸ್ತೆಯಲ್ಲಿ ಕುಡಿಯುವ ನೀರು ಪೋಲಾಗ್ತಿದ್ರು ಗಮನ ಹರಿಸುತ್ತಿಲ್ಲ ಅಂತ ಸಾರ್ವಜನಿಕರು ದೂರಿದ್ದಾರೆ. ಕಳೆದ 2 ದಿನಗಳಿಂದ ನೀರು ಸರಬರಾಜು ಮಾಡುವ ಪೈಪ್ ಒಡೆದು ಹೋಗಿದ್ದು, ಕೊಳವೆ ಬಾವಿಯ ಮೋಟಾರ್ ಆನ್ ಮಾಡಿದ ತಕ್ಷಣ ಕುಡಿಯುವ ನೀರು ಇಡೀ ರಸ್ತೆಯ ಮೂಲಕ ಹರಿದು ಚರಂಡಿಯ ಪಾಲಾಗ್ತಿದ್ದು, ಇದರ ಬಗ್ಗೆ ಗಮನ ಹರಿಸುವವರೇ ಇಲ್ಲವೆಂದು ದೂರಿದರು. ಈ ವಾರ್ಡಿನ ನೀರು ಸರಬರಾಜು ಮಾಡುವ ವಾಚ್ಮೆನ್ ಸೇರಿದಂತೆ ಸಂಬಂಧಪಟ್ಟ ನಗರಸಭೆಯ ಅಧಿಕಾರಿಗಳಿಗೆ ವಿಡಿಯೋ ಮತ್ತು ಫೋಟೋ ಸಮೇತ ಸಾಮಾಜಿಕ ಜಾಲತಾಣದಲ್ಲಿ ವಾಟ್ಸ್ಆಪ್ ಮೂಲಕ ವಿಷಯ ಮುಟ್ಟಿಸಿದ್ರು ಅದಕ್ಕೆ ಉತ್ತರವೇ ಇಲ್ಲ. ರಿಪೇರಿ ಸಹ ಮಾಡಿಲ್ಲವೆಂದು ಅವರು ದೂರಿದ್ದಾರೆ. ಇಂದಿರಾ ಕ್ಯಾಂಟೀನ್ ಮುಂಭಾಗದಲ್ಲಿರುವ ಆಟೋ ನಿಲ್ದಾಣದ ಚಾಲಕರು ನೀರು ಪೋಲಾಗ್ತಿರೋದನ್ನ ಕಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮೊಬೈಲ್ ಕರೆ ಮಾಡಿದ್ರೆ ಮೊಬೈಲ್ ಕರೆ ಸಹ ಸ್ವೀಕರಿಸುತ್ತಿಲ್ಲ. ವಾಟ್ಸ್ಆಪ್ ಮೂಲಕ ಮಾಹಿತಿ ಕಳಿಸಿ ಅವರ ಗಮನಕ್ಕೆ ತಂದರೂ ಅವರಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲವೆಂದು ಅಲ್ಲಿನ ಆಟೋ ಚಾಲಕ ಅಬ್ದುಲ್ ಕಯ್ಯೂಮ್ ದೂರಿದ್ದಾರೆ. ನಗರಸಭಾ ಪೌರಾಯುಕ್ತರು ನಗರದ ವಿವಿಧ ವಾರ್ಡ್ಗಳಲ್ಲಿ 2-3 ದಿನಗಳಿಗೊಮ್ಮೆ ನೀರು ಸರಬರಾಜು ಮಾಡೋದಾಗಿ ಹೇಳಿಕೆ ನೀಡುತ್ತಿದ್ದಾರೆಯೇ ಹೊರತು ಗಾಂಧಿನಗರ ಬಡಾವಣೆಯಲ್ಲಿ ಎಷ್ಟು ದಿನಗಳಿಗೊಮ್ಮೆ ನೀರು ಸರಬರಾಜು ಮಾಡ್ತಿದ್ದಾರೆ ಅಂತ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸುವಂತೆ ಒತ್ತಾಯಿಸಿದ ಆಟೋ ಚಾಲಕ ಅಬ್ದುಲ್, ನಗರಸಭೆಯ ಅಧಿಕಾರಿಗಳು ಮೊದಲು ನೀರು ಪೋಲಾಗೋದನ್ನ ಮಾಹಿತಿ ನೀಡಿದ್ರು ಗಮನ ಹರಿಸದೇ ಇರುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿ ನಗರಸಭೆಯ ಅಧಿಕಾರಿಗಳು ಇಂತಹ ಸಮಸ್ಯೆಯನ್ನ ಗಮನ ಹರಿಸದೇ ಇರುವ ಬಗ್ಗೆ ನೀರು ಪೋಲಾಗ್ತಿರುವ ವಿಡಿಯೋ ಮತ್ತು ಫೋಟೋಗಳನ್ನ ಇನ್ಮೇಲೆ ಸಚಿವರ ಗಮನಕ್ಕೂ ತರುವುದಾಗಿ ಹೇಳಿದ್ದಾರೆ. ಇಮ್ರಾನ್ ಖಾನ್, ಆರ್ಕೆ, ಚಿಂತಾಮಣಿ, ರಾಯಲ್ಸ್ ಕನ್ನಡ.